ಅವತ್ ನೀನು ಬಾರ್ನೊಳಗೆ ಕುಡಿದ್ಬಿಟ್ಟು ನಮ್ಮ ಹುಡುಗರು ಮುಂದೆ ನೀನೇನು ಬೊಗಳದೆ? ನಿಮ್ಮ ಬಾಸು ನಿಮ್ಮ ಏರಿಯಾಕ್ ಮಾತ್ರ ಬಾಸೇ ಹೊರತು ಇಲ್ಲಿ ಯಾರಿಗೂ ದೊಡ್ಡ ಬಾಸ್ ಅಲ್ಲ ಎಂದು ಬಾಯಿಗೆ ಬಂದಂತ ಬೊಗಳಿದ ನೀನು ಇವತ್ತು ಚಾಕು ಚೂರಿ ಮಚ್ಚು ಕೋಟೆನಂತಂದು ಕಾಲು ತೆಕ್ಕ ಸುರಿದ್ಬಿಟ್ಟು ಪ್ರಾಣ ಭೀತಿಯಿಂದ ಎದುರ್ಕಂದು ನಡುತ್ತಾ ನಿಂತಿರು ನೋಡಿದ್ರೆ ಪಾಪ ನನಗೆ ಬಹಳ ಫೀಲಿಂಗ್ ಆಯ್ತದೆ. ಬಾ ಹೋಗ್ಲಿ, ಎದುರ್ಕ ಬೇಡ. ನೀನು ನಮ್ ಗ್ಯಾಂಗ್ಗೆ ಸೇರ್ಕಂದು ಹೆಂಗೋ ಇಡತ್ ನಿಟ್ಟುಣ್ಕ್ ಹೋಗುವೆ. ಪ್ರಾಣ ಭೀತಿ ಯಾವತ್ತೋ ಒಂದಿನ ನೀನು ನಮ್ಮ ಅವನಿಗೆ ಗಂಡ ಆಗಿತ್ತೆ ಅಂತ ಅಂದ್ಬಿಟ್ಟು ಕಾಲ್ ಸಣ್ಣ ಮಾಡ್ಕೊಂಡು ಕರ್ಕೋಗ್ಮಂದ್ ಬಂದ ಬಪ್ಪ. ಎದ್ ಬಂದ್ ನಮ್ಮ ಅವ್ನ್ ನಿನ್ ಮುಖ ತೋರ್ಸ್ ಬಪ್ಪ. ಅಪ್ಪ ಯಾರ್ಲ ನಿಮ್ಮ ಅಪ್ಪ? ಕರ್ನಾಟಕ ರಾಜ್ಯದೆಲ್ಲ ಬಾರ್ಗಳು ಸರಾತ್ನಲ್ಲಿ ದುಡ್ಡು ಕೊಡದೆ ಬಿಟ್ಟು ಎಂಡವ ಕುಡ್ಕಂದು ಎಂಡದ ದೊರೆಗಳಿಂದ ಮಹಾ ಕುಡುಕ, ಸಾರಾಯಿ ಸರದಾರ, ಪಾಕಿಟ್ ಪರಮಾತ್ಮ ಎಂಬ ಬಿರುದು ಹಾಕಿದ್ದುವನ್ನು ಪಡೆದಿರುವ ಕೇಳಿದ್ರಲ್ಲ ಅಪ್ಪನ ಕುಟುಂಬ ಮಾತ್ಕೋಳ. ಎಂಡದ ದೊರೆಗಳಿಂದ ಮಹಾ ಕುಡುಕ ಎಂಬ ಬಿರುದಾಂಕಿತವನ್ನು ಪಡೆದಿರುವ ನಾನು ಇವರ ಅಪ್ಪನಂತೆ. ಯಾಕಪ್ಪ ಈ ನಗ? ಏನು ಕೇರ್ಕ ಬತ್ತಾರ ಪುತ್ರ ವಾತ್ಸಲ್ಯಕ್ಕೂ, ಅಥವಾ ಬೀರು ಬ್ರಾಂತಿ ಬೀಡಿ ಸಿಗರೇಟ್ ತಂದ್ಕೊಟ್ಬಿಟ್ಟು ಶರಣಾಗತಿ ಆಗ್ಲಿಲ್ಲ ಎಂಬ ಆಕ್ರೋಶಕ್ಕೂ? ಎರಡಕ್ಕೂ ಅಲ್ಲ. ನೀನು ನನ್ನನ್ನ ಅಪ್ಪ ಅಂದಲ್ಲ, ಅದಕ್ಕೆ ನೀನೇ ನಮ್ಮಪ್ಪ ಅಂತ ನೆನ್ನವತ್ತರ ನಮ್ಮ ಮೌನ್ ಬಾಯಿಂದ ತಿಳಿದ ತಕ್ಷಣ ನೀನು ಫೋನ್ ಮಾಡುವಂತ ಅವ್ರು ಇರ್ತಾವ ನಿಮ್ಮ ಮನೆ ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದೆ. ಕಪ್ಪಿ ಮುಂಡತ್ತದ ನಿನ್ ಫೋನ್ ಬಿಲ್ನು ಕಟ್ತೆ, ಫೋನ್ ಡಿಸ್ಕನೆಕ್ಟ್ ಆಗಿರೋದು ಗೊತ್ತಾಗ್ಬಿಟ್ಟು ನಾನೇ ಮುಖಾಮುಖಿ ಭೇಟಿ ಮಾಡ್ಕೊಂಡು ಕರ್ಕೋಗ್ಮ ಅಂತ ಆಟೋ ಮಾಡ್ಕೊಂಡ್ ಬಂದವನಿ ಬಪ್ಪ. ಎದ್ ಬಂದ್ ಮಾನವಾಗಿ ನಮ್ಮ ಅವ್ಗೆ ನಿನ್ ಮುಖ ತೋರಿಸ್ಬಪ್ಪ. ಅವ್ವ ಯಾರ್ಲ ನಿಮ್ಮ ಅವ್ವ? ಏನ್ ಸಿಲ್ಕ್ ಸ್ಮಿತಾನೋ, ಅನುರಾಧನೋ, ಡಿಶ್ಕೋ ಶಾಂತಿಯೋ, ಇಲ್ಲ ಜೈಲಲಿತಾನೋ? ಶಾಂತಂ ಪಾಪಂ. ಅಯ್ಯೋ ನಿನ್ ಬಾಯಿ ಸೇದೋಗೋನಿ. ಬೀರು ಬ್ರಾಂದಿ ಎಷ್ಟೇ ಪವಿತ್ರಳದ ನಮ್ಮ ಅವ್ವನ್ನ ಅವ್ರಿಗೆಲ್ಲ ಹೋಲಿಸ್ತಾ ಇದ್ದೀನೋ ಸೊಲ್ಲು ಅಡ್ಗೋಗೋನೆ. ಬೀಡಿ ಸಿಗರೇಟು ಎಂಡ ದೊರಡೆ ಕೊಲೆ ಅತ್ಯಾಚಾರಗಳನ್ನ ನೂಸುರು ಅಂತ ತಿಳ್ಕೊಂಡಿದ್ದಂತ ಅಂತ ಕೊತ್ವಾಲ್ ತಮ್ಮನ ಬಾಯಲ್ಲಿ ಇಂಥ ಒಳ್ಳೆ ಮಾತು ಬರಬಾರ್ದು. ರೌಡಿಗಳ ಬಗ್ಗೆ ಮಾತನಾಡೋ ಯೋಗ್ಯತೆ ನಿಗಲಿದ್ದಲ್ಲ ಏನಂತ ಅಪ್ಪ? ರೌಡಿಗಳ ಬಗ್ಗೆ ಮಾತನಾಡೋ ಯೋಗ್ಯತೆ ನನಗಿಲ್ಲವೇ? ಹೋಗ್ಲಿ ಬಿಡಪ್ಪ, ನಿನಗೂ ಕುಡ್ದು ಜ್ಞಾನ ಕೆಟ್ಟದಂಗ ಆಗ್ಬಿಟ್ಟು ಹಳೆದೆಲ್ಲ ಮರ್ಕೊಂಡಿರ್ಬೋದು. ನಾನೇ ಹೇಳ್ತೀನಿ, ಜ್ಞಾಪನ ಮಾಡ್ಕಪ್ಪ. ನೀನು 20 ವರ್ಷದ ಕೆಳಗೆ ಊರಲ್ಲಿದ್ದಾಗ ಟೂರೂನ್ ಚೀಟಿಯ ನಡೆಸ್ಕೊಂಡು ನಮ್ಮ ಅವ್ವನ್ನ ಗೋವಕ್ಕೆ ಟೂರ್ಗೆ ಅಂತ ಕರ್ಕೊಂಡು ಹೋದದ್ದು. ಆ ಗೋವತ್ ಸಮುದ್ರ ನಮ್ಮ ಅವ್ವನ್ಗೆ ಮೀನುಗಳ ತೋರಿಸ್ತೀನಿ ಅನ್ಬಿಟ್ಟು ಸೇಡು ಕರ್ಕೊಂಡು ಹೋದದ್ದು ನನ್ನ ಜನ್ಮಕ್ಕೆ ಕಾರಣವಾಗಿದ್ದು ಈ ಒಂದು ನಿಮ್ಮ ನೆನಪಲ್ಲಿಲ್ಲವೇ? ನಿಜವಾಗಿದ್ದು ತಾನೇ ನೆನಪಲ್ಲಿರೋದು. ಯಾವ ಗೋವಾ, ಯಾವ ಟೂರೂನ್ ಚೀಟಿ? ಯಾರು ನನ್ನ ಮಗ? 20-30 ವರ್ಷದಿಂದ ಮಾದಪ್ಪನ ಬೆಟ್ಟ ಸೇರ್ಕೊಂಡು 100 ಜನ ಪೊಲೀಸ್ನವರ ಕರುಣೆಯಲ್ಲೇ ಕೊನ್ನಲ್ಲ ಕಾಡುಗಳ ವೀರಪ್ಪನ್ನು ಅವನು ಕಣೋ ನನ್ನ ಮಗ. ಕೂಳಕ್ಕಿ ಜೈಲಿಂದ ಸುರಂಗ ಹೊಡ್ಕೊಂಡು ಪರಾರಿಯಾಗಿ ಇಟಲಿಗೆ ಹೋಗಿ ಸೇರ್ಕನ್ನಲ್ಲ ಅಂತಾರಾಷ್ಟ್ರೀಯ ಕಳ್ಳ ಚಾರು ಸೋಬ್ರಾಜು, ಅವನು ಕಣ ನನ್ನ ಮಗ. ಮೊದಲೇ ನಾನು ನಿಮ್ಮ ಮಗನೆಂಬ ಸತ್ಯ ತಿಳಿದಿದ್ದರೆ ಕೊಲೆ, ಸುಲಿಗೆ, ವಿಮಾನ ಅಪಹರಣ ಅಂತ ನಿನ್ನ ಕಳ್ಳನ ಮಕ್ಕಳಂಗೆ ಮಾಡ್ತಾ ಇರ್ಲಿಲ್ಲ ಈ ನಿಮ್ಮ ಮಗ ಗಬ್ರು ವಾಹನ. ಇಲ್ಲದಿದ್ದರೆ 48 ದಿವಸಗಳ ಕಾಲ ನಡೆಯುತ್ತಿದ್ದ ಕಾರ್ಗಿಲ್ ಮಹಾಯುದ್ಧವನ್ನು ನಾನೊಬ್ಬನೇ ಪಾಕಿಸ್ತಾನಕ್ಕೆ ನುಗ್ಬಿಟ್ಟು ಅಣುಬಾಂಬ ಹಾಕ್ಬಿಟ್ಟು ಚೆನ್ನಾಗಿರ್ರಿ ಅಂತ ಆಶೀರ್ವಾದ ಮಾಡ್ಬಿಟ್ಟು ಕೇವಲ 8 ನಿಮಿಷದಲ್ಲಿ ಯುದ್ಧನ ಮುಗಿಸ್ತಿದ್ದಂತ ಈ ನಿಮ್ಮ ಮಗ ಗಬ್ರು ವಾಹನ ಮಾತಾತ್ಕು ನನ್ನ ಮಗ ಅಂತ ಯಾಕೆ ಜಂಬ ಕೊಚ್ಕೊಂಡೆ ಕೊಟ್ಟಿದೆ. ಹೋಗಿ ಪುನಃ ನಿಮ್ಮ ಅವ್ವನ್ನ ಇನ್ನೊಂದ್ಸರಿ ಕೇಳು, ನಾನು ಉಡಿಸ್ತಂತ ಅಪ್ಪ ಯಾರು, ತೋರಮ್ಮಿ ಅವ್ವ ಅಂತ. ಇದೇ ಮಾತನ್ನ ಬೇರೆ ಯಾವ ಬೋಳಿ ಮಗನಾರು ಆಡಿದ್ರೆ ಅವನ ಎದೆ ಮೇಲೆ ಒದ್ದು ಗೂದೆ ಕಳಿಸ್ಬಿಡ್ತಾ ಇದ್ದೆ. ಆದ್ರೆ ನೀನು ಹಿರಿಯೋನು, ಸಾಲೊತ್ತಿಗೆ ನಮ್ಮ ಅಪ್ಪ ಅನಿಸ್ಕೊಂಡಿರೋನು, ಅದು ಅಲ್ಲದೆ ಕುಡ್ದು ಸುಂಡೋಗಿರೋನು. ನಾನು ಹೊಡೆಯುವಂತ ಏಟ ನೀ ತಡ್ಕನಾರಕ್ಕನಪ್ಪ. ಆ ಒಂದ್ ಕಾರಣದಿಂದ ಕೈ ಮುಗಿದು ಬೇಡ್ಕತ್ತೀನಿ ಬಪ್ಪ. ಆಗ್ಲೂ ರಾತ್ರಿ ನಮ್ಮವ್ವ ಇಟ್ಟು ಸೊಪ್ಪು ಪುಟ್ಬಿಟ್ಟು ನಿನ್ಗೆ ಅಂದಲೇ ಕೊರಗಿ ಸಾಯ್ತಾವಳೆ. ನಮ್ಮವ್ವನಿಗೆ ನಿನ್ ಮೊಕ್ಕವ ತೋರಿಸಿ ಪುಣ್ಯ ಕಟ್ಕಪ್ಪ, ನಿನ್ ಕಾಲ್ ಕಟ್ಕತ್ತೀನಿ. ದೂರ ಸರಿ, ನಿನ್ನ ಕೈಗಳಿನ ನನ್ನ ಕಾಲುಗಳನ್ನು ಮುಟ್ಟಬೇಡ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಹಿಂಗೆ ಬರೀ ಕೈಲಿ ಬರ್ದೆ ಬೀಡಿ, ಸಿಗರೇಟು, ಬೀರು, ಬ್ರಾಂದಿಯ ತಂದು ಲಾಟ್ ಕಟ್ಲೆ ಕಾಲು ತಕ್ಕ ಸುರಿದ್ಬಿಟ್ಟು ಕಾಲಿನ ಕರಿತಾ ಇದೆ. ಕಪಿ ಮುಂಡತ್ತದೆ ನಾಚಿಕೆ ಇಲ್ಲವನ್ ಕಟ್ ಬೀಡಿಗೂ ಗತಿ ಇಲ್ಲೇ ಬಂದಿರು ನೋಡಿದ್ರಿ ನೀನು ಆ ಜೈಲಲಿತನ ಮಗನೇ ಇರಬೇಕು. ಆ ಜೈಲಲಿತನ ಮಗ ತಲೆ ಮೇಲೆ ರೇಟ್ ಹೊಡೆದ್ರುವ ಸಹಿಸ್ಕಬಲ್ಲೆ, ಮೇಲೋಯ್ತಾರೋ ವಿಮಾನವ ಕೆಳಗೆ ನಿಂತ್ಕ ನೋಡಬಲ್ಲೆ, 12 ಗಂಡುಗದ ಅಕ್ಕಿ ಅನ್ನದ ರಾಶಿಯನ್ನು ಬರಿಗಣ್ಣಿನಿಂದ ನಿಂತು ನೋಡಬಲ್ಲೆ, ಸತ್ತ ನಾಗರ ಹಾವನ್ನು ಎರದ ಕೈಯಲ್ಲಿ ಗಿರೆಕರಿನ ತಿರುಗಿ ಎಸೆಯಬಲ್ಲೆ.
ಆದರೆ ನಮ್ಮ ಅವ್ವನ್ನ ಅವನ ಮಾತನ್ನು ನಾ ತಡ್ಕೊನಲ್ಲ. ಅರ್ಜುನ, ಸುಮ್ಮನೆ ಇದ್ದೋನ ಕೆಣಕಿದೀಯೇ, ನಿನ್ ಸಾವ ನೀನಿನ ಕೈಯ ರಟ್ಟಿ ಬಾಕ್ಲು ತಂದ್ಕೊಂಡಿದೀಯೇ. ನಿನ್ನ ನಾಳೆ ಇಷ್ಟಕ್ಕೆ ಗದೆ ತಕ್ಕ ನೀರ್ ಕಟ್ಟಕ್ ಬಂದಾಗ ಎಲಗುದ್ಲಿ ಎಂಡಲ್ ತಲೆಯ ಒಡೆದು ಬೀಸಿನಲ್ಲ ಎಸ್ಬಿಟ್ಟು ಬರ್ನಿಲ್ಲ. ನಾನಿಯಲ್ಲ, ನಾ ಬರ್ತೀನಿ.